ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸ್ಟಾರ್ ಸುವರ್ಣ ವಾಹಿನಿಯ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸೋ ಒಂದು ಮಹಾ ಎಮೋಷನಲ್ ಡ್ರಾಮಾ ನಡೆಯೋದು ಪಕ್ಕ ಆಗಿದೆ. ಹೌದು, ಇವತ್ತಿನ ಎಪಿಸೋಡ್ನಲ್ಲಿ ಭೂಮಿ ICU ರೂಮ್ನ ಒಳಗಡೆ ಹೋಗಿ ಮಾತಾಡಿಸಿದ ಮೇಲೆ ಸಂಗೀತಗೆ ಪ್ರಜ್ಞೆ ಏನೋ ಬಂದಿದೆ. ಆದರೆ ನಾಳೆ ಸಂಚಿಕೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗತ್ತೆ. ಸಂಗೀತಮ್ಮ BP ಮತ್ತೆ ಹಾರ್ಟ್ ಬೀಟ್ ಏರುಪೇರು ಆಗೋಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ಡಾಕ್ಟರ್ಸ್ ಅಜಿತ್ಗೆ ಯಾವ ಕಠಿಣ ಆದೇಶ ಕೊಡ್ತಾರೆ? ಅಜಿತ್ ಭೂಮಿಗಾಗಿ ಹೇಗೆ ಕಣ್ಣೀರು ಹಾಕ್ತಾನೆ? ನಾಳೆ ಎಪಿಸೋಡಲ್ಲಿ ಕಂಪ್ಲೀಟ್ ಸ್ಟೋರಿ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ಎಪಿಸೋಡ್ನಲ್ಲಿ ಕೊನೆಯಲ್ಲಿ ಅಮ್ಮನಿಗೆ ಪ್ರಜ್ಞೆ ಬಂದ ವಿಷಯ ಕೇಳಿ ಇಲ್ಲಿ ಭೂಮಿ ಸಂಗೀತ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ತುಂಬಾ ಎಮೋಷನಲ್ ಆಗಿ, ನಾನು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ಬಂದಿದ್ದು ಹೌದು, ಆದ್ರೆ ನಾನು ನಿಜವಾಗ್ಲೂ ನಿಮ್ಮೆಲ್ಲರನ್ನು ಮನೆಯವರು ಅಂತಾನೆ ಅನ್ಕೊಂಡೆ. ಹಾಗೆ ಸಾಹೇಬ್ರನ್ನ ಬಿಟ್ಟು ನಾನು ಬೇರೆ ಯಾರನ್ನು ಮದ್ವೆ ಆಗ್ತಾನೂ ಇರ್ಲಿಲ್ಲ. ಇವಾಗ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ಏನ್ ಮಾಡೋದು, ಕಾಂಟ್ರಾಕ್ಟ್ ಮುಗ್ದಿದೆ ಅಲ್ವಾ. ಸಾಹೇಬ್ರೆ ಇನ್ನು ಮನೆಗೆ ಬರಬೇಡ ಅಂತ ಹೇಳಿದ ಮೇಲೆ ನನಗೆ ಇಲ್ಲಿ ಇರಕ್ಕೆ ಆಗಲ್ಲಮ್ಮ, ಅದಕ್ಕೋಸ್ಕರ ಊರ್ ಬಿಟ್ಟೆ ಹೋಗ್ತಾ ಇದ್ದೀನಿ, ಒಂದ್ಸಲ ನನ್ನ ಹತ್ರ ಮಾತಾಡಿ ಅಂತ ಹೋಗಿರ್ತಾಳೆ. ಆಗ ಇಲ್ಲಿ ಸಂಗೀತಾಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದು ಇದು ಭೂಮಿ ಅಂತ ಕನ್ವರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಭೂಮಿಗೆ ಸಂಗೀತ ಅವರಿಗೆ ಎಚ್ಚರ ಆಗಿದೆ ಅಂತ ತುಂಬಾನೇ ಖುಷಿ ಆಗತ್ತೆ. ನಂತರ ಅವಳು ಅಲ್ಲಿಂದ ಹೊರಡ್ಬೇಕು ಅಂತಿರುವಾಗ ಇಲ್ಲಿ ಸಂಗೀತ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ, ಹೋಗಕ್ಕೆ ಬಿಡ್ತಾ ಇರಲ್ಲ. ನಂತರ ಅಷ್ಟರಲ್ಲೇ ಅಲ್ಲಿಗೆ ನಚಿ ಕೂಡ ಬರ್ತಾನೆ. ಇದನ್ನ ನೋಡ್ಕೊಂಡು ಅವನಿಗೆ ಎಲ್ಲ ಅರ್ಥ ಆಗತ್ತೆ. ಹೌದು, ಸಂಗೀತ ಅವರು ಕೋಮದಿಂದ ಹೊರಗಡೆ ಬಂದಿದ್ದಾರೆ ಅಂತ ತುಂಬಾನೇ ಖುಷಿಯಾಗಿ, ಅದಕ್ಕೆ ಇದು ಮಿರಾಕಲ್ ಅಂತಾನೆ ಹೇಳ್ಬೋದು, ಏನ್ ಮಾಡಿದ್ರಿ ನಮ್ಮಮ್ಮಗೆ ಅಂತ ಕೇಳ್ತಾ ಇರ್ತಾನೆ. ಆಗ ಮೈದು ನಾನು ಏನು ಮಾಡಿಲ್ಲ ಅಂತ ಹೇಳ್ತಿರುವಾಗ ಅಷ್ಟರಲ್ಲೇ ಅಲ್ಲಿ ಅಜಿತ್ಗೆ ಕಾಲ್ ಮಾಡಿ ಇಲ್ಲಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾನೆ. ಅಜಿತ್ಗೆ ತುಂಬಾನೇ ಖುಷಿಯಾಗಿ ಅವನು ಕುಸಿದೇ ಬಿದ್ಬಿಡ್ತಾನೆ ಅಂತ ಹೇಳ್ಬೋದು. ಇಲ್ಲಿ ಮನೆಯವರೆಲ್ಲರೂ ಹಾಸ್ಪಿಟಲ್ಗೆ ಬರ್ತಾರೆ. ಆದ್ರೆ ಅಷ್ಟರೊಳಗೆ ಭೂಮಿ ಅಲ್ಲಿಂದ ಹೊರಡಕ್ಕೆ ರೆಡಿ ಆಗಿರ್ತಾರೆ. ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಆಸ್ಪತ್ರೆಯಲ್ಲಿ ಸಂಗೀತ ಅವ್ರಿಗೆ ಪ್ರಜ್ಞೆ ಬಂದ ತಕ್ಷಣ ಭೂಮಿನ ನೋಡ್ಬೇಕು ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಭೂಮಿಯಲ್ಲೂ ಕಾಣಿಸ್ದೇ ಇರೋದ್ರಿಂದ ಅವಳಿಗೆ BP ಏರುಪೇರು ಆಗಕ್ಕೆ ಸ್ಟಾರ್ಟ್ ಆಗ ಡಾಕ್ಟರ್ಸು ಬರ್ತಾರೆ. ಡಾಕ್ಟರ್ ಬಂದು ಟೆಸ್ಟ್ ಮಾಡಿದಾಗ ನೋಡಿ ಇವರು ಮತ್ತೆ ಕೋಮಾಗೆ ಹೋಗೋ ಸ್ಟೇಜ್ ಅಲ್ಲಿ ಇದ್ದಾರೆ. ಅವಳು ಯಾವ್ದೋ ಹೆಸರನ್ನ ತಡವರಿಸ್ತಾ ಇದಾರಲ್ಲ, ಅವ್ರನ್ನ ದಯವಿಟ್ಟು ಕರೆಸಿ, ಇಲ್ಲ ಅಂದ್ರೆ ಮತ್ತೆ ಕೋಮಕ್ಕೆ ಹೋದ್ರೆ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಷ್ಟರಲ್ಲೇ ಮತ್ತೆ ಅವರಿಗೆ ಪ್ರಜ್ಞೆ ತಪ್ಪಿಡತ್ತೆ. ಸಂಗೀತ ಅವರಿಗೆ ಈಗ ನೆಕ್ಸ್ಟ್ ಇರೋ ಟಾಸ್ಕ್ ಭೂಮಿನ ಹುಡ್ಕೊಂಡು ಕರ್ಕೊಂಬರೋದು. ಆದ್ರೆ ಭೂಮಿ ಎಲ್ಲೂ ಕಾಣಿಸ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಲ್ರೂ ಹುಡುಕ್ತಾರೆ. ಆದ್ರೆ ಸತ್ಯ ಗೊತ್ತಾಗೋದು ಪಲ್ಲವಿ ಅವರಿಂದ. ಪಲ್ಲವಿ ಹೇಳ್ತಾರೆ ಅವರು ಊರ್ ಬಿಟ್ಟು ಹೊರಡಕ್ಕೆ ರೆಡಿ ಆಗಿದ್ದಾರೆ, ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ಅಂತ. ಎಲ್ರೂ ಬಸ್ ಸ್ಟ್ಯಾಂಡ್ಗೆ ಓಡ್ತಾರೆ ಭೂಮಿನ ಕರ್ಕೊಂಬರಕ್ಕೆ. ಇಲ್ಲಿ ಅಜಿತ್ಗೆ ಭೂಮಿ ಮೇಲೆ ಸಿಟ್ಟು ಹೋಗದೆ ಇದ್ರು ಅಮ್ಮನ ಕಾರಣಕ್ಕೆ ಅವನು ಕರ್ಕೊಂಡ್ ಬರ್ಲೇಬೇಕು. ಭೂಮಿ ಕಾಲಿಗೆ ಬಿದ್ದಾದ್ರೂ ಅವನು ಕರ್ಕೊಂಡ್ ಬರಕ್ಕೆ ರೆಡಿ ಆಗಿದ್ದಾನೆ. ಹಾಗಿದ್ರೆ ಹೇಗೆ ಭೂಮಿನ ಕರ್ಕೊಂಡ್ ಬರ್ತಾನೆ, ಭೂಮಿ ಬರ್ತಾಳ ಅನ್ನೋದೇ ನಾಳೆ ಎಪಿಸೋಡ್ನ ಟ್ವಿಸ್ಟ್ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾಳಿನ ಎಪಿಸೋಡಲ್ಲಿ ಏನಾಗತ್ತೆ ಅಂತ ನೋಡಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ.